ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ನೆಲದಡಿಯಲ್ಲಿ ಸಿಕ್ಕ ಬಂಗಾರದ ಸುದ್ದಿ ಈಗ ಎಲ್ಲೆಡೆ ಚರ್ಚೆಗೆ ಗ್ರಾಸಾಗಿದೆ. ನಿಧಿ ಸಿಕ್ಕ ಕೂಡಲೇ ಕುಟುಂಬ ಅದನ್ನ ಬಚ್ಚಿಟ್ಕೊಳ್ಳದೆ ಸರ್ಕಾರದ ವಶಕ್ಕೆ ಒಪ್ಪಿಸಿರುವುದು ನಿಜಕ್ಕೂ ಪ್ರಶಂಸೆಗೆ ಪಾತ್ರ ಆಗಿದೆ. ನಂತರ ನಡೆದ ಬೆಳವಣಿಗೆಯಲ್ಲಿ ಗೊಂದಲಮಯವಾದ ಹೇಳಿಕೆಗಳು ಬಂದವು. ಇಲ್ಲಿ ಸಿಕ್ಕಂತಹ ನಿಧಿಯ ಹಿನ್ನೆಲೆ ತಿಳಿಬೇಕಂದ್ರೆ ಲಕ್ಕುಂಡಿ ಊರಿನ ಬಗ್ಗೆ ತಿಳಿದುಕೊಳ್ಬೇಕು. ಲಕ್ಕುಂಡಿ ಇದು ಗದಗ ಜಿಲ್ಲೆಯಿಂದ 11 ಕಿಲೋಮೀಟರ್ ದೂರ ಇರೋ ಒಂದು ಐತಿಹಾಸಿಕ ಗ್ರಾಮ. ಇದನ್ನ ದೇವಾಲಯಗಳ ಸ್ವರ್ಗ ಅಂತಲೂ ಕರೀತಾರೆ. ಹಿಂದೆ ಇದನ್ನ ಲೊಕ್ಕಿಗುಂಡಿ ಅಂತ ಕರೀತಾ ಇದ್ರು. ಲಕ್ಕುಂಡಿ ಗ್ರಾಮವನ್ನ ಕಲ್ಯಾಣ ಚಾಲುಕ್ಯರು, ಕಳಚೂರಿಗಳು, ಸೇವನರು ಹಾಗೂ ಹೊಯ್ಸಳರು ಸೇರಿದಂತೆ ಅನೇಕ ರಾಜ್ಯ ಮನೆತನಗಳು ಆಳ್ವಿಕೆಯನ್ನ ನಡೆಸಿದಾವೆ. ಈ ಗ್ರಾಮ ಧಾರ್ಮಿಕ ಕೇಂದ್ರ ಆಗಿತ್ತು. ಕಲ್ಯಾಣ ಚಾಲುಕ್ಯರ ಆಡಳಿತದ ಅವಧಿಯಲ್ಲಿ ದಾನ ಚಿಂತಾಮಣಿ ಅತ್ತಿಮಬ್ಬೆ ಈ ಗ್ರಾಮದಲ್ಲಿ ಇದ್ರು. ಇಂತಹ ಐತಿಹಾಸಿಕ ಹಿನ್ನೆಲೆ ಇರೋ ಲಕ್ಕುಂಡಿಯಲ್ಲಿ 101 ದೇವಾಲಯಗಳು ಹಾಗೂ 101 ಬಾವಿಗಳು, ಅನೇಕ ಶಾಸನಗಳು ಇವೆ. ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಲಕ್ಕುಂಡಿ ಚಿನ್ನದ ನಾಣ್ಯಗಳನ್ನು ಮುದ್ರಿಸೋ ಟಂಕಶಾಲೆ ಹೊಂದಿತ್ತು. ಅದ್ಭುತವಾಗಿರ್ತಕ್ಕಂಥ ಇತಿಹಾಸ ನಮ್ಮ ಇತಿಹಾಸ ಅದು ಹೊರಗೆ ಬರ್ತದೆ ಅನ್ನುವಂಥ ಮಾತನ್ನು ಈಗಾಗಲೇ ರಾಜ್ಯ ಪತ್ರಿಕೆ ಘೋಷಣೆ ಮಾಡಿದೆ. ಅವು ರಕ್ಷಿತ ಗುಡಿ ಹಾಗೂ ಭಾಗಗಳಾಗಿ ನಾವು ಸರ್ಕಾರದವರು ಘೋಷಣೆ ಮಾಡಿದ್ದೇವೆ. ಆಮೇಲೆ ಇನ್ನೇನು ಬಯಲು ಮ್ಯೂಸಿಯಂ ಅನ್ನು ಮಾಡಬೇಕಂತೀವಿ. ಲೊಕ್ಕಿ ಗದ್ಯಾನ ಎನ್ನುವ ನಾಣ್ಯಗಳು ಚಾಲ್ತಿಯಲ್ಲಿದ್ವು. ಈ ಹಿನ್ನೆಲೆಯನ್ನ ಹೊಂದಿರೋ ಲಕ್ಕುಂಡಿ ಗ್ರಾಮದಲ್ಲಿ ಈಗಲೂ ಕೂಡ ಅನೇಕ ಶಾಸನಗಳು, ಶಿಲ್ಪಗಳು, ನಾಣ್ಯಗಳು, ಬಂಗಾರ, ಮುತ್ತು, ಹವಳ ಅವಶೇಷಗಳು ಪತ್ತೆ ಆಗ್ತಾನೆ ಇರುತ್ತೆ. ಅದೇ ರೀತಿಯಾಗಿ ಬಾಲಕ ಪ್ರಜ್ವಲ್ ರೀತಿ ಹಾಗೂ ತಾಯಿ ಗಂಗವ್ವ ಬಸವರಾಜ ರೀತಿಯವರ ಮನೆ ಅಡಿಪಾಯವನ್ನ ತೆಗೆಯುವಾಗ ಚಿನ್ನದ ನಿಧಿ ಪತ್ತೆಯಾಗಿರೋದು ಆಧಾರ ಆಗಿದೆ. ನಿಧಿ ಸಿಕ್ಕ ನಂತರ ಗೊಂದಲಗಳ ಹೇಳಿಕೆಗಳು ಬರತೊಡಗಿದಾವೆ. ಅದು ಯಾರಿಗೆ ಸೇರಿತು? ನಿವೇಶನದಲ್ಲಿ ಸಿಕ್ಕಿದ್ದ ಮಾತ್ರಕ್ಕೆ ನಿಧಿ ಭೂಮಾಲೀಕರಿಗೆ ಸೇರಬೇಕಾ? ಇದಕ್ಕೆ ಮೊದಲು ಸರ್ಕಾರದ ಕಾನೂನು ಏನು ಹೇಳುತ್ತೆ ಅನ್ನೋದನ್ನು ನೋಡೋಣ. ಗೊಂದಲ ಸೃಷ್ಟಿ ಮಾಡೋದು ಅದು ಇವತ್ತು ಕ್ಲಾರಿಫೈ ಆಗಿದೆ. ಈಗ ಚೆಕ್ ಮಾಡಿಸ್ತಾ ಇದ್ದೀವಿ. ನಮ್ಮ ಸ್ಟೇಟ್ ಆರ್ಕಿಯಾಲಜಿ ಅವರಿಂದನೂ ಬಂದಿದ್ದಾರೆ. ಸೊ ಇಬ್ಬರು ತಜ್ಞರು ಮತ್ತು ಇನ್ನಿಬ್ಬರು ಇನ್ನಿಬ್ಬರು ತಜ್ಞರು ಇದ್ದಾರೆ ನ್ಯಾಷನಲ್ ಅವರು. ಸೊ ಆ ಇಬ್ಬರು ಇವರೆಲ್ಲ ಕೂತ್ಕೊಂಡು ಈಗ ಚೆಕ್ ಮಾಡಿ ಡೇಟ್ ಇವತ್ತಿಗೆ ಫೈನಲೈಸ್ ಆಗಲ್ಲ. ಇನ್ನೂ ಒಬ್ಬರು ಹಿಸ್ಟೋರಿಯನ್ ಒಬ್ಬರು ನಾಳೆ ಬರ್ತಾ ಇದ್ದಾರೆ. ಅವ್ರ ಜೊತೆ ಚರ್ಚೆ ಮಾಡಿ ಆಮೇಲೆ ಡೇಟ್ ಬಗೆಗೆ ನಿಖರ ಮಾಡ್ತೀವಿ. ಒಂದು ಇವರೆಲ್ಲರದು ಅಭಿಪ್ರಾಯ ಚೆಕ್ ಮಾಡಿ ಹೇಳಿದ್ರಂತೆ ಮೋರ್ ದೆನ್ 100 years ಓಲ್ಡ್ ಅಂತ ಹೇಳಿದ್ದಾರೆ. ಅದನ್ನು ನಾನು ತಮ್ಮ ಮುಂದೆ ಹೇಳಿದ್ದೀವಿ. ನಾಳೆ ಇನ್ನೊಬ್ಬರು ತಜ್ಞರು ಹಿಸ್ಟೋರಿಯನ್ನು ಬರ್ತಿದ್ದಾರೆ. ಅವರು ಎಲ್ಲ ಚೆಕ್ ಮಾಡಾದ್ಮೇಲೆ ನಮಗೆ ಒಂದು ಅಂದಾಜು ಡೇಟ್ ಆ್ಯಸ್ ಗುಡ್ ಆಸ್ ಎಕ್ಸ್ಪರ್ಟ್ಸ್ ಏನು ಹೇಳ್ತಾರೆ ಅದ್ರ ಮೇಲೆ ನಾವು ಆ ಡೇಟ್ ಬಗ್ಗೆ ನಿಮಗೆ ಹೇಳ್ಬೋದು. ಪಾಯ ಕಂಪ್ಲೀಟ್ ಮಾಡೋಕ್ಕೆ ಇನ್ನೊಂದು 3-4 ಡೇಸಲ್ಲಿ ಅದರ ವಿಚಾರವಾಗಿ ಸರ್ಕಾರ ಜೊತೆಗೆ ನಾವು 1 ವೀಕ್ ಒಳಗೆ ಕ್ರಮ ತೊಗೊಳ್ತೀವಿ. ನೆಕ್ಸ್ಟ್ ಕ್ಲೇಮೆಂಟ್ಸ್ ಬಂದಮೇಲೆ ಅವ್ರಿಗೆ ಏನು ಮಾಡಬೇಕು ನಿಯಮದಂತೆ ಅದನ್ನು ಮಾಡ್ತೀವಿ. ಅವ್ರಿಗೆ 2 ಇದೆ. ಅವರು ಸತ್ಯವಂತಿಕೆಗೆ ಒಂದು ಸಪ್ರೇಟ್ ತೀರ್ಮಾನ, ಇನ್ನೊಂದು ಅವರು ಜಾಗ ನಾವು ಅಕ್ವೈರ್ ಮಾಡಲೇಬೇಕು, ಆ ಕಡೆ ಇನ್ನೂ ಬೇರೆ ಸಿಗೋ ಸಾಧ್ಯತೆ ಇದೆ ಅನ್ನೋ ಅಭಿಪ್ರಾಯಕ್ಕೆ ಬಂದರೆ ಅವ್ರಿಗೆ ಆ ಜಾಗಕ್ಕೆ ಪರ್ಯಾಯ ಏನು ಮಾಡಬೇಕು ಸರ್ಕಾರ ಜೊತೆಗೆ ಮಾಡಿ ಅವ್ರಿಗೆ ಕೊಡಿಸೋಕ್ಕೆ ಕ್ರಮ ತೊಗೊಳ್ತೀವಿ. ನಿಧಿ ಅಷ್ಟೇ ಅಲ್ಲ, ಭೂಮಿಯ ಒಳಗಡೆ ಏನಾದರೂ ಸಿಕ್ಕಿದ್ರೆ ಅದು 10 ರೂಪಾಯಿ ಮೌಲ್ಯಕ್ಕಿಂತ ಹೆಚ್ಚಾಗಿದ್ರೆ ಅದು ನಿಸ್ಸಂದೇಹವಾಗಿ ಸರ್ಕಾರದ ಸ್ವತ್ತು. 10 ರೂಪಾಯಿ ಬೆಲೆಯ ಮೇಲ್ಪಟ್ಟ ನಿಧಿ ಸಿಕ್ಕರೂ ಕೂಡ ಅಲ್ಲಿನ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಬೇಕು. ಒಂದು ವೇಳೆ ಸಿಕ್ಕ ಬಂಗಾರ 100 ವರ್ಷಕ್ಕಿಂತ ಮೇಲ್ಪಟ್ಟದ್ದು ಆದರೆ ಅದು ಸರ್ಕಾರದ ಸ್ವತ್ತಾಗುತ್ತೆ. ಆ ನಿಧಿಯನ್ನು 5ನೇ 1 ಭಾಗವನ್ನು ಜಾಗದ ಮಾಲೀಕರಿಗೆ ನೀಡೋ ಅವಕಾಶ ಇದೆ. ಈ ನಿರ್ಧಾರವನ್ನು ಡಿಸಿಗೆ ನೀಡಲಾಗಿದೆ. ಒಂದು ವೇಳೆ ನಿಧಿ ಸಿಕ್ಕ ಮಾಹಿತಿಯನ್ನ ಡಿಸಿಗೆ ತಿಳಿಸದೆ ಮುಚ್ಚಿಟ್ರೆ 1 ವರ್ಷದವರೆಗೆ ಜೈಲು ಶಿಕ್ಷೆ ಆಗುತ್ತೆ. ಸಿಕ್ಕ ನಿಧಿ 100 ವರ್ಷದ ಒಳಗಿನ ಸ್ವತ್ತು ಆಗಿದ್ರೆ ಜಿಲ್ಲಾಧಿಕಾರಿ ವಿಚಾರಣೆಯನ್ನು ನಡೆಸಿ ಮುಂದಿನ ನಿರ್ಧಾರವನ್ನ ಮಾಡಲಾಗುತ್ತೆ. ಹಿಸ್ಟೋರಿಯನ್ಸ್ ಚೆಕ್ ಮಾಡಿ ಅದರಲ್ಲಿ ಮುಂದೆ ಸಿಗೋಕ್ಕೆ ಸಾಧ್ಯತೆ ಇಲ್ಲ, ಅಲ್ಲಿ ಮುಂದೆ ಏನೂ ಇರೋದಿಲ್ಲ ಅನ್ನೋ ಅಭಿಪ್ರಾಯಕ್ಕೆ ಬಂದರೆ ಇಮಿಡಿಯೇಟಾಗಿ ಅವ್ರಿಗೆ ಕೊಡೋದಕ್ಕೆ ಮುಂದುವರಿಯೋಕ್ಕೆ ಒಂದು 8 ದಿನದೊಳಗೆ ನಾವು ಅದು ಕ್ರಮ ತೊಗೊಳ್ತೀವಿ. ಅದು ಹಿಸ್ಟೋರಿಯನ್ಸ್ ಆರ್ಕಿಯಾಲಜಿ ಅವರು ಎಕ್ಸ್ಪರ್ಟ್ಸ್ ನಮಗೆ ಅದೊಂದು ಅಭಿಪ್ರಾಯ ಕೊಡಬೇಕು.
ಆ ಜಾಗ ಸರ್ಕಾರ ಟೇಕ್ ಓವರ್ ಮಾಡಬೇಕು ಅನ್ನೋ ಅಭಿಪ್ರಾಯ ಅವರಿಂದ ಬಂದರೆ ಮಾತ್ರ ಜಾಗ ಟೇಕ್ ಓವರ್ ಮಾಡೋ ಪರಿಸ್ಥಿತಿ ಬರುತ್ತೆ. ಹೋಗುತ್ತಪ್ಪ ತೀರ್ಮಾನ ಈ ವಿಚಾರಣೆ ಮಾಡೋರಿಗೂ ಮಾತ್ರ ಡಿಸ್ಟ್ರಿಕ್ಟ್ ಟ್ರೆಷರಿಲಿ ಇರುತ್ತೆ. ತದನಂತರ ಸ್ಟೇಟ್ಗೆ ಹೋಗುತ್ತೆ, ಸ್ಟೇಟ್ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ. ಅವರಲ್ಲಿ ಮ್ಯೂಸಿಯಮ್ ಇದ್ದಾವೆ, ಮ್ಯೂಸಿಯಮಲ್ಲಿ ಡಿಸ್ಪ್ಲೇಗೆ ಹಾಕ್ತಾರೆ. ಈ 1962 ಕಾನೂನಲ್ಲಿ ಹೇಗೆ ಅದನ್ನು ನಿಭಾಯಿಸಬೇಕು ಅಂಥೇಳಿ ಸುದೀರ್ಘವಾದ ಮಾನದಂಡಗಳು ಕೊಟ್ಟಿದ್ದಾರೆ. ಈಗ ನಾವು ನೋಟಿಫೈ ಮಾಡಬೇಕು, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನೋಟಿಫೈ ಮಾಡಿ ಯಾರನ್ನ ಕ್ಲೇಮ್ ಮಾಡಿದವರು ಇದ್ದಾರೆ ಅಂತ ಕೇಳಬೇಕು. ಕ್ಲೇಮ್ ಅವ್ರು ಬರ್ತಾರಾ ಇಲ್ವಾ ನೋಡಬೇಕು. ಕ್ಲೇಮ್ ಅವ್ರು ಬರಲಿಲ್ಲ ಅಂದರೆ ಏನು ಮಾಡ್ಬೇಕಂತಿದೆ, ಕ್ಲೇಮ್ ಅವ್ರು ಬಂದರೆ ಏನು ಮಾಡ್ಬೇಕಂತಿದೆ, ಕ್ಲೇಮ್ನ ಹೆಂಗೆ ಪ್ರೂವ್ ಮಾಡಬೇಕಂತ ಕೊಟ್ಟಿದ್ದಾರೆ. ಅದಕ್ಕೆ ಅಗತ್ಯವಾದ ದಾಖಲೆಗಳೆಲ್ಲ ಕೊಟ್ಟರೆ ಕ್ಲೇಮ್ ಪ್ರೂವ್ ಆದರೆ ಅದನ್ನು ಹೇಗೆ ನಿಭಾಯಿಸಬೇಕು ಅಂತ ಕೊಟ್ಟಿದ್ದಾರೆ. ಕ್ಲೇಮ್ ನಿಭಾಯಿಸೋಕ್ಕೆ ಆಗಲಿಲ್ಲ, ಯಾರೂ ಇಲ್ಲ, ಬರೀ ಅದು ಫ್ಯಾಕ್ಟ್ ಅಲ್ಲಿ ಸಿಕ್ಕಿದ್ದು ನಿಜ ಅನ್ನೋದು ಅಷ್ಟೇ ಗೊತ್ತಾಗ್ತಿದೆ ಅಂತ ಹೇಳಿದ್ರೆ ಸಿಕ್ಕಿದ್ದವರ ಸತ್ಯವಂತಿಕೆಗೆ ಏನು ಇದು ಮಾಡ್ಬೇಕಂತ ಅದಕ್ಕೂ ಸರ್ಕಾರದ ಜೊತೆ ಪತ್ರವ್ಯವಹಾರ ಮಾಡೋಕ್ಕೆ ಇದು ಕೊಟ್ಟಿದ್ದಾರೆ. ಸೊ ಈಗ ನೋಟಿಫಿಕೇಷನ್ ಮಾಡ್ತೀವಿ, ಅದಾದಮೇಲೆ ಆ ವಿಚಾರಣೆಗಳು ಮಾಡಬೇಕು. ನಾನು ಆ ವಿಚಾರಣೆ ಡೆಪ್ಟಿ ಕಮಿಷನರ್ಗೆ ಅಧಿಕಾರ ಕೊಟ್ಟಿದ್ದಾರೆ. ಸೊ ನಾವು ಅದರಲ್ಲಿ ಡೆಪ್ಟಿ ಕಮಿಷನರ್ ಇರೋ ಅಧಿಕಾರದ ಕೆಳಗಡೆ ನೋಟಿಫಿಕೇಷನ್ ಹಾಕಿ ನಾವು ಯಾರನ್ನ ಕ್ಲೇಮೆಂಟ್ಸ್ ಇದ್ದಾರಾ ಅಂತ ಹೇಳಿ ಚೆಕ್ ಮಾಡ್ತೀವಿ. ನಾವು ಒನ್ ಆಫ್ ದ ಕ್ಲೇಮೆಂಟ್ಸ್ ಬಿ ನಮ್ಮ ಸಿಗ್ದವರೇ ಇರ್ತಾರೆ. ಸಿಗ್ದವರು ಆ ಜಾಗದ ಓನರು ನಮ್ಮದು ಅಂತ ಹೇಳೋಕ್ಕೆ ಸಾಧ್ಯತೆ ಇರ್ತದೆ, ಅದನ್ನು ಪ್ರೂವ್ ಮಾಡಬೇಕು ಅವರು. ಅಥವಾ ಥರ್ಡ್ ಪರ್ಸನ್ ಯಾರನ್ನ ಬರ್ಬೋದು, ನಾವು ಅಲ್ಲೋಗಿ ಇಟ್ಬಿಟ್ಟಿದ್ವಿ ಅಂತ, ಅದಕ್ಕೆ ಪೂರಕವಾದ ದಾಖಲೆಗಳನ್ನು ಕೊಡಬೇಕು. ಈ ಎನ್ಕ್ವೈರಿ ಮುಗಿದಾದ್ಮೇಲೆ ಅದು ಆ ಒಡವೆಗಳ ಓನರ್ಶಿಪ್ ಡಿಕ್ಲೇರ್ ಆಗುತ್ತೆ. ಅದು ಯಾರ್ದು ಅಲ್ಲದೆ ಇರ್ಬೋದು, ಯಾರ್ದು ಅಲ್ಲದೆ ಇರೋದು ಸರ್ಕಾರದಾಗತ್ತೆ. ಆದರೆ ಯಾರಿಗೆ ಸಿಕ್ಕಿ ಅವರು ಸರ್ಕಾರಕ್ಕೆ ಒಪ್ಪಿಸಿದ್ರು ಅವ್ರಿಗೂ ಒಂದು ಸರ್ಕಾರ ಸವಲತ್ತು ಕೊಡೋಕ್ಕೆ ವ್ಯವಸ್ಥೆ ಮಾಡಿದೆ. ಈ ವಿಚಾರಣೆ ಎಲ್ಲ ಆದಮೇಲೆ ಸರ್ಕಾರದೊಂದಿಗೆ ಇದು ಮಾಡಿ ಅವ್ರಿಗೆ ಆಮೇಲೆ ನಾವೇನು ಸೂಕ್ತವಾದ ಏನು ಕೊಡಬೇಕಿರುತ್ತೆ ಅದನ್ನು ಕೊಡೋಕ್ಕೆ ಕ್ರಮ ತಗೊಳ್ತೀವಿ. ಇಷ್ಟಾಗಿಯೂ ಕೂಡ ಸ್ಥಳೀಯರು ಇದರ ಬಗ್ಗೆ ಅವರದೇ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಅಂತ ಕೇಳೋಣ ಬನ್ನಿ. ತಮ್ಮ ಸೇಫ್ಟಿಗೆ ನೆಲದಾಗರ ಮುಚ್ಚಿಡ್ಲಿ ಅಥವಾ ಎಲ್ಲರ ಗಡಿಗೆಗಾರ ಹಾಕಿಡ್ಲಿ ಇಡೋ ಮಂದಿ ಅದಾವ ಹಿಂದೆ. ಈಗ ನಮಗೆಲ್ಲ ಇದಾದವು, ನಾವು ಪಕ್ಕದಲ್ಲಿ ಇಟ್ಕೊತೀವಿ, ಮನ್ಯಾಗ ಇಟ್ಕೊಂಡು ಹಿಂದೆಲ್ಲ ಈಗ ರೊಕ್ಕ ಇಡ್ತೀರ ಎಲ್ಲೆಲ್ಲಿ ಹೆಂಗೆ ಇಡ್ತಿದ್ರು, ಎಲ್ಲಿ ನೆಲದಾಗ ಇಡ್ತಿದ್ರು ಮುಚ್ಚಿ, ನೆಲದಾಗ ಇಡ್ತಿದ್ರು, ಗಡಿಗೆ ಗೋಡೆಗಾರ ಇಡ್ತಿದ್ರು. ಅಲ್ಲ ತಮ್ಗೆ ಎಲ್ಲಿ ಅನುಕೂಲ ಆಗುತ್ತೆ ಅಲ್ಲಿ ಇಟ್ಕೊಳ್ಳಾರ, ಮತ್ತೆ ತೊಗೊಂಡು ಬಳಸೋರು ಮತ್ತೆ ಇಡೋರು ಅವರು. ಯಾಕೆ ಇಡ್ತಿದ್ರು ಅಂತ ಗೊತ್ತು. ಯಾಕೆ ಇರ್ತಿದ್ರು ಮತ್ತು ತಮ್ಗೆ ಸೇಫ್ಟಿಗೆ ಬೇಕಲ್ಲ, ಮತ್ತೆ ಎಲ್ಲಿ ಇದ್ರೆ ಉಳಿತೈತೆ, ಹೊತ್ಕೊಂಡು ಆಡೋಕ್ಕಾಗಲ್ಲ, ಹಿಂದೆ ಇಡ್ತಿದ್ರು ಭೂಮ್ಯಾಗ. ಹಂಗಾಗಿ ಸಿಕ್ಕೈತಿ ಈಗ ಎಲ್ಲರೂ ಹಂಗೆ. ಮತ್ತು ಅವಾಗ ತಿಜೋರಿ ಪದೂರಿ ಏನು ಇದ್ದಿದ್ದಿಲ್ಲ, ಮತ್ತು ನೆಲದಾಗನ ಅವರು ಇಡೋದು ಯಾವಾಗಲೂ. ಕಾರಣದ ಅದನ್ನು ಮಾರಿದ್ರು ಅವರು. ಅದನ್ನು ಮಾರಿದ್ರು ನಮ್ಮ ಜಾಗ, ಹಿಂದೆ ಹಿರಿಯರು ಬೆಳೆದ ಜಾಗ, ಹಿಂದೆ ಹಿರಿಯರು ಹುಟ್ಟಿದ ಜಾಗ, ಹಿರಿಯರು ಉಂಡ ಜಾಗ ಅಂತಂದು ಇದನ್ನು ಯಾರಿಗೂ ಕೊಡೋಕೆ ಇಷ್ಟಪಡಲಿಲ್ಲ. ನಾವು ಹೊಳ್ಳಿ ನಾವೇ ತೊಗೊಂಡಿವಿ. ಇದನ್ನು ನಾವು ತೊಗೊಂಡು ಆ್ಯಕ್ಚುಲಿ ನಾವು ತಮ್ಮಗೆ ಅದನ್ನು ಮಾಡಿದ್ವಿ. ಯಾಕೆ ಮಾಡಿದ್ವಿ ಅಂದ್ರೆ ಆ ತಮ್ಮ ದುಡ್ಡು ಅವನ ಕೊಟ್ಟಿದ್ದ ಈ ಜಾಗಕ್ಕೆ, ಅವ್ರ ದೊಡ್ಡಪ್ಪಗೆ ಅವನ ಕೊಟ್ಟಿದ್ದ, ಅದ್ರ ಸಂಬಂಧ ಅವ್ನು ಮಾಡಿದ್ವಿ. ಪ್ರಜ್ವಲ್ ರಾಪಾಜಿ ಅವರು ಅಲ್ಲ, ಈಗ ಸದ್ಯ ಅವರು ಅಂದರೆ ಎಷ್ಟು ವರ್ಷದಿಂದ ಅದಾರ ಸರ್ ಇಲ್ಲಿ ಅವರು? ಅವರು ಈಗ ಒಂದು 10 ವರ್ಷಗಳ ತನಕ ಇಲ್ಲೊಂದು 2-3 ವರ್ಷ ಇದ್ದರು, ಅಲ್ಲಿ ನಮ್ಮ ಮನೇಲಿ ಒಂದು 2 ವರ್ಷ ಇದ್ದರು. ಅದು ಅವರು ಬೇರೆ ಕಡೆ, ಮತ್ತು ಅವರು ಇಲ್ಲಿ ಸೊಟ್ಟ ಆಗಲಿಲ್ಲ, ಅವ್ರು ಹೋಗಿ ಈಗ ತವ್ರ ಮನೆಗೆ ಅದಾರೆ. ಅಲ್ಲ, ಸದ್ಯದ ಪರಿಸ್ಥಿತಿ ಹೆಂಗೆ? ಅವರು ಉದ್ಯೋಗ ಮಾಡ್ತಾ ಇದ್ದಾರೆ, ಮನೆ ಬಿತ್ತು. ಅಲ್ಲ ಉದ್ಯೋಗ ಮಾಡ್ಕೊಂತಿದ್ರು, ಅವ್ರ ಪರಿಸ್ಥಿತಿ ಹೆಂಗಿತ್ತು ಮನೆ ಆರ್ಥಿಕವಾಗಿ? ಕೂಲಿ ಕೆಲಸ, ನಮ್ಮ ತಮ್ಮ ಕೂಲಿ ಕೆಲಸ ಮಾಡ್ತಿದ್ದ, ಅವ ತೀರ್ ಹೋದ್ಮೇಲೆ ಈ ಮನೆ ಮತ್ತು ಅವನ ಹೆಸರಲ್ಲಿ ಇತ್ತಲ್ಲ, ಈಗ ಅವರು ಸೂರು ಇದ್ದಿದ್ದಿಲ್ಲ. ನಾವು ಸೂರು ಕೊಡ್ಬೇಕಂದ್ರೆ ನಮ್ಗೆ ಟೈಮ್ ಬೇಕಾಗಿತ್ತು. ಅದಕ್ಕೆ ಅವ್ರು ಒಂದು ಸೂರು ಮಾಡ್ಕೋಬೇಕಂತಂದು ಇದನ್ನು ಅಡಿಪಾಯ ತೆಗೆಸಿದ್ರು. ಸ್ವಂತ ನಮ್ಮ ಮಗಂದ ಇದು ಮನೆ, ಈಗ ಪ್ರಜ್ವಲ್ ಅದನ್ನೆಲ್ಲ ಅವ್ರ ಮನೆ ಇದು, ಅವಾಗ ಕೊಟ್ಟಿದ್ದು ಇದು ಮನೆ. ಅವ್ರು ಸ್ವಂತ ಅವ್ರ ಅಪ್ಪ ಹಿಡಿದ ಜಾಗ ಇದು. ಅವ್ರ ಅಪ್ಪ ಅಂದ್ರೆ ದೊಡ್ಡಪ್ಪನ ತೊಗೊಂಡು ತನ್ನ ಹೆಸರಲ್ಲೇ ಮಾಡಿಕೊಂಡು ಈಗ ನಮ್ಮ ಸೊಸೆ ಮಗ ಅವರ ಡಿಪೆಂಡ್ ಇದೆ. ಈ ಸೊಸೆಗೆ ಮಾಲಕತ್ವ ಅವರ. ಹಿಂದಿನ ಹಿರಿಯರು ಕೇಳಿದ್ರೆ ಹಿಂದಿನ ಹಿರಿಯರು ಈಗ ಈ ರೀತಿ ಹೇಳಿದ್ನೆಲ್ಲ, ಹಾಲಪ್ಪ ಬಸಪ್ರತಿ, ಭೀಮಪ್ಪ ಬಸಪ್ರತಿ, ಹಿಂದಿನ ಹಿರಿಯರು ಈ ಮನೆಗೆ ಭಾಳ ಹೋದವರು. ಹೆಚ್ಚಿನ ಮಾಹಿತಿ ಇನ್ನೂ ಏನಿದ್ರೆ ಇವು 4 ಮಂದಿ ಅಣ್ಣ ತಮ್ಮರಿದೀವಿ ನಾವು. ಹಿರಿಯವರು ಪೊಲೀಸ್ ಇದು ಪರಶುರಾಮ್ ರೀತಿ ಅಂತಂದು ಅವ್ರು ಪೊಲೀಸರು ಅವರು ಊರಾಗಿರಲ್ಲ. ನಾನು 2ನೇದವ, ನಾನು ಊರಾಗಿರಲ್ಲ, ನಾನು ಬೇರೆ ಕಡೆ ದುಡಿಯಾಕೆ ಹೋಗ್ತೀನಿ, ಕೆಲಸಕ್ಕೆ ಹೋಗ್ತೀನಿ. 3ನೇದಂತ ಏನೋ ಅನಾಕಾರಣವಾಗಿ ಜಾಗ ಮಾಲೀಕ ಹಿಡ್ಕೊಂಡ ಮಾಲೀಕ ಅನಾಕಾರಣವಾಗಿ ಕ್ಯಾನ್ಸರ್ ಅಟ್ಯಾಕ್ ಆಗಿ ತೀರ್ಕೊಂಡ. 4ನೇದವ ನನ್ನ ತಮ್ಮ, ಇನ್ನೊಬ್ಬ 4ನೇದವ ತಮ್ಮ ಅದನ. ಇದು ಇಷ್ಟು ಏನು ಜವಾಬ್ದಾರಿ ಬರ್ತೈತಿ, ಇಷ್ಟು ಪ್ರಜ್ವಲ್ಗೆ ಬರೋದಿದ್ದು ಅವಾಗೊಂದು ಆಶೋಷಣೆ, ಅವಾಗೊಂದು ಏನಾರ ಕೆಲಸ ಮಾಡಿ ನಿಮ್ಮ ಟಿ ವಿ ಒಳಗೆ ಎಲ್ಲ ಮುಖಾಂತರನ ಎಸ್ ಕೆ ಪಾಟೀಲ್ ಸಾಹೇಬರು, ಮಣ್ಣು ಸಿದ್ದು ಪಾಟೀಲ್ ಸಾಹೇಬ್ರು ಹೇಳಿದಾರ, ನಿಮಗೇನು ಅನ್ನೋದು ನಾವು ಮಾಡಿಕೊಡ್ತೀವಿ ಅಂತ ಹೇಳ್ಯಾರ. ಪೂರ್ವಿಕ ಆಸ್ತಿ ನಿಮ್ಮದು, ಈ ಪೂರ್ವಿಕ ಆಸ್ತಿ ನಮಗೆ ಬಿಡಬೇಕು, ನಾವು ಅವ್ರಿಗೊಂದು ಬೇರೆ ಕಡೆ ಏನಾರ ಕೊಟ್ಟು. ಇಲ್ಲಿ 2 ದೇವಸ್ಥಾನ ಅದಾವೆ ಇನ್ನು, ಅವು 2 ದೇವಸ್ಥಾನ ಜೀವನ ಉದ್ಧಾರ ಮಾಡಬೇಕು. ಒಂದು ಬ್ರಹ್ಮದೇವ್ರ ಗುಡಿ ಐತಿ ಇಲ್ಲಿ, ಇನ್ನೊಂದು ನಾಗಪ್ಪನ ಕಟ್ಟಿ ಐತಿ, ಇದು ಒಂದು ಲಕ್ಷ್ಮಮ್ಮನ ಗುಡಿ ಐತಿ. ಇದನ್ನು ಹೆಚ್ಚಿನ ಇದನ್ನು ಮಾಡಿಕೊಟ್ಟು ಅವ್ರಿಗೊಂದು ಜಾಗ ಕೊಟ್ಟು, ಅವ್ರಿಗೊಂದು ಮನೆ ಕೊಟ್ಟು, ಒಂದು ಮಗ ಏನಾರ ಒಂದು ಅಂಗವಿಕಲ ಅದರ ಮಗ
ಅವಗೊಂದು ಏನಾರ ಕೆಲಸ ಕೊಡುವಂಥ ವಿಚಾರ ಸರ್ಕಾರ ಮಾಡಿದ್ರೆ ಎಚ್ ಕೆ ಪಾಟೀಲ್ ಸಾಹೇಬ್ರಿಗೆ ಧನ್ಯವಾದ ಕೇಳ್ತೀನಿ, ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೇಳ್ಕೊತೀನಿ. ಎಲ್ಲದೂ ಏನು ಮಾಡಿ ಅವ್ರಿಗೊಂದು ಆಶ್ರಯ, ಒಂದು ಜಾಗ, ಒಂದು ಆಶ್ರಯ ಕೊಟ್ಟು ಅವ್ಗೊಂದು ಏನಾರ ಕೆಲಸ ಕೊಟ್ಟು ಅಂಗವಿಕಲದನ ಸೊಸಿನ ಅಂಗವಿಕಲದಾಳ ಅವ್ರಿಗೂ ಒಂದು ಏನಾರ ಮಾಡಿ ಮುಂದಿನ ದಿನಗಳಲ್ಲಿ ಒಳ್ಳೇದು ಮಾಡ್ತಾರಂತ ನಂಬಿದ್ದೀನಿ ನಾನು ಎಚ್ ಕೆ ಪಾಟೀಲ್ ಸಾಹೇಬ್ರನ್ನ, ಸಿದ್ದು ಪಾಟೀಲ್ ಸಾಹೇಬ್ರನ್ನ, ಸಿದ್ದರಾಮಯ್ಯ ಸಾಹೇಬ್ರನ್ನ. ಇದೊಂದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.